ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ಆಲ್ರೆಡಿ ತಮ್ಲೇನಾಗ ನೋಡಿರ್ತೀರಿ. ಶಿಕ್ಷಕರ ಹುದ್ದೆಗಳು ಹೊರತುಪಡಿಸಿ ಇತರೆ ಹುದ್ದೆಗಳು ಯಾವುವು ಅನ್ನೋದನ್ನು ತಿಳಿಸ್ಕೊಡ್ತೇನೆ ರೀ. ಜೊತೆಗೆ 11 ಮುಖ್ಯ ಪಾಯಿಂಟ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ ರೀ. ಮತ್ತು ಇನ್ನು ಮುಂದಿನ ದಿನದೊಳಗೆ ನಾನು ಉದ್ಯೋಗದ ಮಾಹಿತಿ ಬಗ್ಗೆ ಹೆಚ್ಚಿನದಾಗಿ ತಿಳಿಸ್ಬೇಕಂತಂದು ಒಂದು ಸ್ಟೆಪ್ ಮುಂದೆ ಹೋಗಿ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ನಾನು ವಿಡಿಯೋಸ್ ಮಾಡ್ಬೇಕಂತಂದು ಆಸೆ ಐತ್ರಿ. ಅದಕ್ಕೆ ನೀವು ಆದಷ್ಟು ವಿಡಿಯೋನ ಮುಂದಿನ ದಿನದೊಳಗೆ ವಿಡಿಯೋಸ್ ಮಾಡ್ಬೇಕಂತಂದ್ರೆ ನೀವು ಕಾಮೆಂಟ್ ಹಾಕ್ರಿ. ವಿಡಿಯೋನ ಆದಷ್ಟು ಜನಕ್ಕೆ ರೀಚ್ ಮಾಡಿಸ್ರಿ. ನನಗೆ ಮುಂದಿನ ದಿನದೊಳಗೆ ವಿಡಿಯೋಸ್ ಮಾಡ್ಬೇಕಂತಂದು ನನಗೆ ಅನಿಸ್ತತಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವೇಳೆ ಪೂರ್ತಿ ವಿಡಿಯೋ ನೋಡೋಕ್ಕಾಗಲ್ಲ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಯಾರಿಗೆ ನೀಡ್ ಐತಿ ಅವರಿಗೆ ಶೇರ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಅಧಿಕೃತ ನೋಟಿಫಿಕೇಷನ್ ಬೇಕಂದ್ರೆ ವಿಡಿಯೋ ಎಂಡ್ ತನಕ ನೋಡಿರಿ. 1ನೇ ಪಾಯಿಂಟ್ ನೋಡಿರಿ. ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಸಿಂದಗಿ ಒಳಗೆ ನೇಮಕಾತಿ. ಇದು 2026 ನಡೆಯಕತ್ತೈತಿ. 55 ಹುದ್ದೆಗಳಿಗೆ ನೇರ ಸಂದರ್ಶನ ಐತ್ರಿ. ಅಂದ್ರೆ SPVVS ಸಿಂದಗಿ ರಿಕ್ರೂಟ್ಮೆಂಟ್ 2026 ಅಂತಂದು. ಈ ರಿಕ್ರೂಟ್ಮೆಂಟ್ ಎಲ್ಲಿ ನಡೆಯಕತ್ತಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯು ತನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಶಾಲೆ ಮತ್ತು ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. 1969ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯು ದಶಕಗಳಿಂದ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇದೀಗ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿಗೆ ಹೆಚ್ಚುವರಿ ಬೋಧನಾ ಕಾರ್ಯಕ್ಕಾಗಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ನೇಮಿಸಿಕೊಳ್ಳಲು ಮುಂದಾಗೈತ್ರಿ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶವಾಗೈತ್ರಿ. ಇದು ನೇರ ಸಂದರ್ಶನದ ಮೂಲಕ ಆಯ್ಕೆ ಆಗ್ತೈತ್ರಿ. ನೆಕ್ಸ್ಟ್ 2nd ಪಾಯಿಂಟ್ ನೋಡ್ರಿ. ಉದ್ಯೋಗದ ವಿವರ. ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯು ಸಿಂದಗಿಯಲ್ಲಿರುವ ತನ್ನ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಈ ನೇಮಕಾತಿಯನ್ನು ಕೈಗೊಂಡೈತ್ರಿ. ಈ ನೇಮಕಾತಿಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಈ ಕೆಳಗಿನಂತೆ ಐತೆ ನೋಡ್ರಿ. ನೇಮಕಾತಿ ಸಂಸ್ಥೆ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ, ಸಾರಂಗಮಠ, ಸಿಂದಗಿ. ಹುದ್ದೆಗಳ ಹೆಸರು: ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಮತ್ತು ಬೋಧಕೇತರ ಸಿಬ್ಬಂದಿ. ಹುದ್ದೆಗಳ ಸಂಖ್ಯೆ ಒಟ್ಟು ಎಷ್ಟದವಪ್ಪ ಅಂದ್ರೆ 55 ಹುದ್ದೆಗಳು ಖಾಲಿ ಅದಾವ್ರಿ. ಇದು ಉದ್ಯೋಗದ ವಿವರದ ಬಗ್ಗೆ ಮಾಹಿತಿ ಆಗಿರ್ತೈತಿ. 3rd ಪಾಯಿಂಟ್ ನೋಡ್ರಿ. ಉದ್ಯೋಗ ಸ್ಥಳ ಸಿಂದಗಿ ಅಂತಂದು ವಿಜಯಪುರ ಜಿಲ್ಲೆ. ಅರ್ಜಿ ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ನೇರ ಸಂದರ್ಶನಕ್ಕೆ ಹಾಜರಾಗಿರ್ಬೇಕಂತ. ಇದು ಉದ್ಯೋಗದ ಸ್ಥಳ. 4th ಪಾಯಿಂಟ್ ನೋಡ್ರಿ. ಇಲ್ಲೇ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ, ಆ ಸ್ಲೈಡ್ನ ನೋಡ್ರಿ. ಹುದ್ದೆಗಳ ವಿವರ ಈ ಕೆಳಗಿನಂತಿವೆ. ಇಂಗ್ಲೀಷ್ ಶಿಕ್ಷಕರು ಮತ್ತು ಉಪನ್ಯಾಸಕರು 5 ಹುದ್ದೆಗಳು ಅದಾವ್ರಿ. ಕನ್ನಡ ಶಿಕ್ಷಕರು ಮತ್ತು ಉಪನ್ಯಾಸಕರು 3 ಹುದ್ದೆ ಅದಾವ್ರಿ. ಆಮೇಲೆ ಹಿಂದಿ ಶಿಕ್ಷಕರು ಮತ್ತು ಉಪನ್ಯಾಸಕರು 3 ಹುದ್ದೆಗಳು ಅದಾವ್ರಿ. ಆಮೇಲೆ ಸಮಾಜ ವಿಜ್ಞಾನ ಶಿಕ್ಷಕರು ಅಂದರೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಅವು 2 ಹುದ್ದೆಗಳು ಅದಾವ್ರಿ. ವಿಜ್ಞಾನ ಶಿಕ್ಷಕರು ಮತ್ತು ಉಪನ್ಯಾಸಕರು 4 ಹುದ್ದೆಗಳು ಅದಾವ್ರಿ. ಗಣಿತ ಶಿಕ್ಷಕರು ಮತ್ತು ಉಪನ್ಯಾಸಕರು 3 ಹುದ್ದೆಗಳು ಅದಾವ್ರಿ. ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು 2 ಹುದ್ದೆಗಳು ಅದಾವ್ರಿ. ರಸಾಯನಶಾಸ್ತ್ರ ಉಪನ್ಯಾಸಕರು 2 ಹುದ್ದೆಗಳು. ಭೌತಶಾಸ್ತ್ರ ಉಪನ್ಯಾಸಕರು 2 ಹುದ್ದೆಗಳು. ಜೀವಶಾಸ್ತ್ರ ಉಪನ್ಯಾಸಕರು 2 ಹುದ್ದೆಗಳು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಉಪನ್ಯಾಸಕರು 3 ಹುದ್ದೆಗಳು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಉಪನ್ಯಾಸಕರು 3 ಹುದ್ದೆಗಳು. ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಉಪನ್ಯಾಸಕರು 3 ಹುದ್ದೆಗಳು. ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರು 3 ಹುದ್ದೆಗಳು. ಸಿವಿಲ್ ಇಂಜಿನಿಯರಿಂಗ್ ಉಪನ್ಯಾಸಕರು 3 ಹುದ್ದೆಗಳು. ದೈಹಿಕ ಶಿಕ್ಷಕರು ಮತ್ತು ಉಪನ್ಯಾಸಕರು 4 ಹುದ್ದೆಗಳು. ಪ್ರಯೋಗಾಲಯ ಸಹಾಯಕರು 4 ಹುದ್ದೆಗಳು. ಕಂಪ್ಯೂಟರ್ ಆಪರೇಟರ್ 2 ಹುದ್ದೆಗಳು. ಡಿ ಗ್ರೂಪ್ ನೌಕರರು 4 ಹುದ್ದೆಗಳು. ನಾ ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಫಾಸ್ಟ್ ಅನಿಸಿದರೆ ವಿಡಿಯೋನ ಒಂದು ಸತಿ ಪಾಸ್ ಮಾಡಿ ನೋಡಿರಿ. ಎಲ್ಲೂ ಸ್ಕಿಪ್ ಮಾಡಲಿಲ್ದಂಗೆ ಸಂಪೂರ್ಣವಾಗಿ ನೋಡಿದ್ರಪ್ಪ ಅಂದ್ರೆ ನಿಮಗೆ ಲಾಸ್ಟ್ ಕೊನೆಗೆ ಏನು ಮಾಡ್ತೀನಿ, ನೋಟಿಫಿಕೇಷನ್ ಕೊಡ್ತೇನೆ ನಾನು. ವಿದ್ಯಾರ್ಹತೆ ವಿಷಯಕ್ಕೆ ಬಂದ್ರೆ ಪ್ರತಿ ಹುದ್ದೆಗೆ ಅನುಗುಣವಾಗಿ ಅಭ್ಯರ್ಥಿಗಳು ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು.
ವಿದ್ಯಾರ್ಹತೆಯ ವಿವರಗಳು ಈ ಕೆಳಗಿನಂತಿವೆ ನೋಡ್ರಿ. ಇಂಗ್ಲಿಷ್ ಮತ್ತು ಕನ್ನಡ ಶಿಕ್ಷಕರು BA BEd ಅಥವಾ MA BEd ಅಥವಾ MA MEd ಅಥವಾ TCH ಪೂರ್ಣಗೊಳಿಸಿರಬೇಕು. ಹಿಂದಿ ಮತ್ತು ಸಮಾಜ ವಿಜ್ಞಾನ BA BEd ಅಥವಾ MA BEd ಪದವಿ ಹೊಂದಿರಬೇಕು. ವಿಜ್ಞಾನ ಮತ್ತು ಗಣಿತ BSc BEd ಅಥವಾ MSc BEd ಅಥವಾ MSc MEd ಪದವಿ ಪಡೆದಿರಬೇಕು. ಪದವಿ ಪೂರ್ವ ಉಪನ್ಯಾಸಕರು ಸಂಬಂಧಿಸಿದ ವಿಷಯದಲ್ಲಿ MCom ಅಥವಾ MSc ಮತ್ತು BEd ಪದವಿ ಹೊಂದಿರಬೇಕು. ಇಂಜಿನಿಯರಿಂಗ್ ಉಪನ್ಯಾಸಕರು BE ಅಥವಾ MTech ಪದವಿ ಹೊಂದಿರಬೇಕು. ದೈಹಿಕ ಶಿಕ್ಷಣ BPEd ಅಥವಾ MPEd ಪದವಿ ಪೂರೈಸಿರಬೇಕು. ಪ್ರಯೋಗಾಲಯ ಸಹಾಯಕರು ಸಂಬಂಧಿಸಿದ ವಿಭಾಗದಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಕಂಪ್ಯೂಟರ್ ಆಪರೇಟರ್ ಯಾವುದೇ ಪದವಿ ಮತ್ತು ಕಂಪ್ಯೂಟರ್ ಕೋರ್ಸ್ಗಳ ಜ್ಞಾನ ಹೊಂದಿರಬೇಕು. ಗ್ರೂಪ್ D ಕನಿಷ್ಠ SSLC ಅಥವಾ ಅದಕ್ಕೆ ಸಮಾನವಾದ ವಿದ್ಯಾರ್ಥಿ ಹೊಂದಿರಬೇಕು. ವಯೋಮಿತಿ ವಿಷಯಕ್ಕೆ ಬಂದರೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸರ್ಕಾರದ ಮತ್ತು ಸಂಸ್ಥೆಯ ನಿಯಮಗಳ ಪ್ರಕಾರ ಕನಿಷ್ಠ 18 ವರ್ಷ ವಯಸ್ಸು ಪೂರೈಸಿರಬೇಕು. ಗರಿಷ್ಠ ವಯೋಮಿತಿಯ ಹುದ್ದೆಯ ಜವಾಬ್ದಾರಿ ಮತ್ತು ಅಭ್ಯರ್ಥಿಯ ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಸಂಸ್ಥೆಯ ಆಡಳಿತ ಮಂಡಳಿಯು ನಿರ್ಧರಿಸುತ್ತದೆ. ವೇತನ ಶ್ರೇಣಿ ವಿಷಯಕ್ಕೆ ಬಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ವತಿಯಿಂದ ಆಕರ್ಷಕ ವೇತನವನ್ನು ನೀಡಲಾಗುವುದು. ಅರ್ಜಿ ಶುಲ್ಕ ವಿಷಯಕ್ಕೆ ಬಂದರೆ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯು ಅರ್ಜಿ ಶುಲ್ಕವನ್ನು ಯಾವುದೇ ನಿಗದಿಪಡಿಸಿಲ್ಲ. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ಹೊರೆಯಿಲ್ಲದೆ ಉದ್ಯೋಗ ಪಡೆಯಲು ಒಂದು ಉತ್ತಮ ಅವಕಾಶ ಐತೆ ನೋಡ್ರಿ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ರಿ. ಅಭ್ಯರ್ಥಿಗಳು ತಮ್ಮ ವಿವರಗಳನ್ನು ಒಳಗೊಂಡ ಒಂದು ಅರ್ಜಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅರ್ಜಿಯೊಂದಿಗೆ ಎಲ್ಲ ಶೈಕ್ಷಣಿಕ ಅಂಕಪಟ್ಟಿಯ ಮೂಲ ಪ್ರತಿಗಳು ಮತ್ತು 2 ಸೆಟ್ ಛಾಯಾಪ್ರತಿಗಳನ್ನು ಜೆರಾಕ್ಸ್ ಜೊತೆಗೆ ಇಟ್ಟುಕೊಳ್ಳಬೇಕು. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಸಹ ತೆಗೆದುಕೊಂಡು ಹೋಗಬೇಕು. ಜಾಹೀರಾತಿನಲ್ಲಿ ತಿಳಿಸಿದಂತೆ ಆಯಾ ವಿಷಯಗಳಿಗೆ ನಿಗದಿಪಡಿಸಿದ ದಿನಾಂಕದಂದು ಮುಂಜಾನೆ 10 ಗಂಟೆಗೆ ಸರಿಯಾಗಿ ಶ್ರೀ ಸಾರಂಗಮಠ ಗೊಲಗೇರಿ ರಸ್ತೆ ಸಿಂದಗಿ ವಿಳಾಸಕ್ಕೆ ತಲುಪಬೇಕು. ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲೇ ಸಂದರ್ಶನಕ್ಕೆ ಹಾಜರಾಗಬೇಕು. ಆಯ್ಕೆಯ ವಿಧಾನ ವಿಷಯಕ್ಕೆ ಬಂದರೆ ಅಭ್ಯರ್ಥಿಗಳು ಆಯ್ಕೆಯನ್ನು ಸಂಪೂರ್ಣವಾಗಿ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗ್ತದೆ. ಸಂದರ್ಶನ ಮುಗಿದ ನಂತರ ಮೂಲ ದಾಖಲೆಗಳ ಪರಿಶೀಲನೆ ನಡೆಸಿ ಅರ್ಹರನ್ನು ಅಂತಿಮವಾಗಿ ಆಯ್ಕೆ ಮಾಡುತ್ತಾರೆ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪ್ರಮುಖ ದಿನಾಂಕಗಳನ್ನ ತಿಳ್ಕೊಳ್ರಿ. 26/5/2026, 27/5/2026 ಸಂದರ್ಶನದ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮಟನೂ ಇರ್ತೈತಿ. ಇದು ಇವತ್ತು ನಾನು ಶಿಕ್ಷಕರ ಹುದ್ದೆಗಳ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿ ಆಗಿರ್ತೈತಿ. ನಿಮ್ಗೆ ಹಂಗೇನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ನಿಮಗೆ ನೋಟಿಫಿಕೇಷನ್ ಬೇಕಂದ್ರೆ ನನಗೊಂದು DM ಮಾಡಿರಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ನಮಸ್ಕಾರ.